ಜಲವಾಸಿ ಆಮೆಗಳು, ಲಿಸರ್ಡ್, ಅಲ್ಲಿ ಕಿಂಗ್ ಕೋಬ್ರಾ ಮಸ್ತಿದೆ. ವಿಶ್ವನ ಭಾರತೀಯ ಪರಂಪರೆ. ಏನಿದು? ಮೇಷ, ವೃಷಭ, ನಕ್ಷತ್ರಗಳು. ನಕ್ಷತ್ರವನ, ಒಂದೊಂದು ಫ್ರೂಟ್ಗೆ ಒಂದೊಂದು ಇದ್ದಂತ. ಇದು ಮಂಗನಿಂದ ಮಾನವ ಆದ ಬಗೆಯ ಚಿತ್ರರೂಪ. ಫಿಶ್ ಅಲ್ವಾ? ಇದ್ರೊಳಗಡೆ ಹೋಗಿ ಬಂದೋ ಲೈಫ್ ಥ್ರೂ ದ ಏಜಸ್. ಚೆನ್ನಾಗಿತ್ತು. ಐ ವಿ ಲೈಕ್ಡ್ ಇಟ್. ಐ ಲವ್ ದಸ್. ಸ್ಟಾರ್ ಫಿಶ್ ವೆರೈಟೀಸ್ ಇದೆಲ್ಲ ಕ್ರ್ಯಾಬು, ಹೀಲು ಅದಕ್ಕೆ ಸಂಬಂಧಪಟ್ಟಿತ್ತು. ಇದೆಲ್ಲ ಬರ್ಡ್ಸ್. ಇದೆಲ್ಲ ಮ್ಯಾಂಗ್ರೋವ್ ಅಡಾಪ್ಟೇಷನ್. ಮ್ಯಾಂಗ್ರೋವ್ ಯಾವುದ್ರದ್ದು ಇದು? ಯಾವುದು? ಆನೆದಿರ್ಬೋದಾ? ಅಲ್ಲಿದೆ ಎಲಿಫೆಂಟ್. ಎಲಿಫೆಂಟ್ ಅಪ್ಪರ್ ಲೆಗ್. ಎಲಿಫೆಂಟ್ಗಳದಿದೆಲ್ಲ. ಇದು ಫಿಶ್. ಇದು ಫಿಶ್ ಲಾರ್ಜ್ ಆಫ್ ಎಲಿಫೆಂಟ್ಗಳದಿದೆಲ್ಲ. ಜಿರಾಫ್, ಸ್ಕಲ್ ಆಫ್ ಜಿರಾಫ್, ಸ್ಕಲ್ ಆಫ್ ಟೈಗರ್, ಸ್ಕಲ್ ಆಫ್ ಡಾಲ್ಫಿನ್, ವೈಲ್ಡ್ ಡಾಗು, ಟೀತ್ ಆಫ್ ಹಿಪ್ಪೋಪಟಮಸ್, corals, petrified wood. What is the meaning of petrified wood? Cross section of timber ante. Honeycomb, pine cone. ಕಣಜದ ಗುಡಿದು ವಾಸ್ಟ್ನೆಸ್ಟ್ ಹೆಂಗಿದೆ ಇವ ನಮ್ಮನೆ ಹೊಸಿ ಕಚ್ಚೋದಿಲ್ಲ. ಇದೊಂದು ಅದ್ಭುತವಾಗಿದೆ. ಇದು ಯಾವುದ್ರದ್ದು ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಹೋಗಿ ನೋಡ್ತೀವಿ. ಯಾವುದ್ರದ್ದು ಇರ್ಬೋದು? ಹಾಂ, ವೇಲ್ದಿದು ಸ್ಕೆಲಿಟನ್ ಆಫ್ ವೈಲ್ಡ್ ವೇಲ್. ಇವ್ರಿಗೆ ಎಲ್ಲಿದೆ ಸ್ಟೋರಿ ಅಷ್ಟೇ. ನಾನು ರಶು ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಮೈಸೂರು ವಿಸಿಟ್ ಮಾಡಿದ್ವಿ. ಕಾರಂಜಿ ಕೆರೆ ಒಳಗಡೆಯಿಂದ ರಶು ಬಟರ್ಫ್ಲೈ ತೋರಿಸ್ತೀನಿ ಅಂತ ಕರ್ಕೊಂಬಂದು ಬಂದು ಮುಂದೆ 4 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಬಂದು ಇದು ಸಿಕ್ತು ನಮಗೆ. ಬಟ್ ಟೂ ವರ್ತು. ನಾನು ಇದನ್ನು ನೋಡಿಟ್ಟಿದ್ದೆ, ಬಟ್ ನಂಗೆ ಮೊನ್ನೆ ವಿಸಿಟ್ ಮಾಡೋಕ್ಕಾಗಲಿಲ್ಲ. ತುಂಬ ವರ್ತ್ ಅನ್ನಿಸ್ತು ನನಗೆ. ಆಮೇಲೆ ಇದಕ್ಕೇನು ಎಂಟ್ರಿ ಫೀ ಏನೂ ಇಲ್ಲ ಅಲ್ವಾ? ಕಾರಂಜಿ ಕೆರೆ ಒಳಗಡೆಯಿಂದ ಬಂದು ಅಂದರೆ ಬಟ್ ಆದರೆ ಇದು ಹೇಳಿ ಸ್ಯಾಟರ್ಡೆ ಸಂಡೇ ಮಾತ್ರ ಅದು ಓಪನ್ ಇರುತ್ತೆ. ನಾವು ಕಾರಂಜಿ ಕೆರೆಯಿಂದ ಬರ್ತೀನಿ ಅಂತ ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ಬರಬೇಕು. ಇಲ್ಲ ನನಗೆ ರೆಗ್ಯುಲರ್ ಆಗಿ ವೀಕ್ ಡೇಸೂ ಬರಬೇಕು ಅಂತ ಅಂದರೆ ಸಿದ್ಧಾರ್ಥಲ್ಲಿ ಕಡೆಯಿಂದ ಬಂದರೆ ಯಾವುದೋ ರೂಟ್ ಇದೆ ಅಂತ ಹೇಳಿದ್ರು. ಎಕ್ಸಾಕ್ಟ್ ಹಾಲೆಂಡ್ ಡೈರಿ ಹತ್ರ ಅಂತ ಅಂದರು. ಆ ರೂಟಲ್ಲಿ ಬರಬೇಕು ಅನಿಸುತ್ತೆ. ಎಕ್ಸಾಕ್ಟ್ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಒಂದು ಹಿಸ್ಟ್ರಿ ಯಾವ ಥರ ಇದು ಮಾಡ್ತಾರೆ, ಎಸ್ಪೆಷಲಿ ಬಟರ್ಫ್ಲೈಸ್ದು, ಪ್ರಾಣಿಗಳದು, ಆಮೇಲೆ ಬರ್ಡ್ಸ್ದು ಎಲ್ಲದು. ಝೂ ಅಲ್ಲಿ ಏನು ನಾವು ಡೈರೆಕ್ಟ್ ನೋಡ್ತೀವಿ ಇದೆಲ್ಲ ಇಲ್ಲಿ ಮಾಡೆಲ್ ಆಗಿ ನಿಂತಿದೆ. ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ಬಟ್ ತುಂಬ ಕಾಲು ನೋವು ಬರ್ತಾಯಿದೆ. ನಮಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಕುತ್ಕೊಂಡಿದ್ದೀವಿ. ಇನ್ನು ಯಾವಾಗ ಇದು ಮುಗಿಸಿ ಝೂ ಮುಗಿಸಿ ಮನೆಗೆ ತಲುಪ್ತೀವಿ ಅಂತ ಟೆನ್ಷನ್ ಆಗೋಗಿದೆ. ಒಟ್ಟಿನಲ್ಲಿ ತಲುಪ್ತೀವಿ. ಸರಿ, ಇದನ್ನು ಹೇಳೋಕ್ಕೆ ಮಾಡೋದು. ಮೈಸೂರಿಗೆ ಬಂದರೆ ನಿಮ್ಮ ವಿಶ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಏನು ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ. ಅದರಲ್ಲೂ ಎಸ್ಪೆಷಲಿ ಈಗ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗೋರು ಇದ್ರಂತೂ ಈ ಪ್ರಾಣಿ ಪಕ್ಷಿಗಳಿರ್ತಾವಲ್ಲ, UPSC 28 ಕ್ವಶನ್ ಬರೀ ಪ್ರಾಣಿ ಪಕ್ಷಿಗಳ ಮೇಲೆ ಕೇಳಿರ್ತಾರಲ್ಲ, ಅದನ್ನೆಲ್ಲ ನೀವು ಬರೀ ಕೇಳಿರ್ತೀರ. ಇಲ್ಲಿ ಬಂದರೆ ಅವನ್ನ ಡೈರೆಕ್ಟಾಗಿ ಮಾಡೆಲಲ್ಲಿ ನೋಡ್ಬೋದು, ಡೈರೆಕ್ಟಾಗಿ ನೋಡ್ಬೋದು. ಹುಲಕ್, ಗಿಬ್ಬನ್ನು, ಒರಾಂಗುಟನು ಅವನ್ನೆಲ್ಲನೂ ನೋಡ್ಬೋದು. ಸೊ UPSC ಪ್ರಿಪೇರ್ ಆಗ್ತಿರೋರಿದ್ದರೆ ಅಥವಾ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರಿದ್ರೂ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಅರ್ಥ ಆಗುತ್ತೆ ನಾರ್ಮಲ್ ಜನಕ್ಕಿಂತ ಜಾಸ್ತಿ. ನಮ್ಮ ನೆಕ್ಸ್ಟ್ ಪ್ಲೇಸ್ ಸಿಟ್ಟೆ ಪಾರ್ಕ್. ಎಸ್, ಅದಕ್ಕಿಂತ ಮುಂಚೆ ಈ ವ್ಯೂ ಚೆನ್ನಾಗಿದೆ. ಬ್ರಿಡ್ಜ್, ಮಧ್ಯ ಗಿಡಗಳು, ಈ ಕಡೆ ಕಾರಂಜಿ ಲೇಕ್. ಹಾಂ ಅಲ್ವಾ? ಈ ಕಡೆನೂ ಈಸ್ ಇಟ್ ಕಾರಂಜಿ ಲೇಕ್? ಕಾರಂಜಿ ಲೇಕ್. ಇದು ಮಸ್ತಿದೆ ವ್ಯೂ ಚಿಟ್ಟೆ ಪಾರ್ಕಿಗೆ ಅಂತ. ಫಾಲ್ಸ್, ಚಿಟ್ಟೆ ಪಾರ್ಕ್ ಒಳಗಡೆ ಫಾಲ್ಸು. ಚಿಟ್ಟೆ ನೋಡೋಕ್ಕೆ ಅಂತ ಬಂದು, ಬಟ್ ಚಿಟ್ಟೆ ಏನು ಕಾಣಿಸ್ತಿಲ್ಲ. ಬೇರೆ ಥರ ಚಿಟ್ಟೆಗಳಿದ್ದಾವೆ. ರಶು ಒಂದು ಮಾತು ಹೇಳಿದ್ರು, ನಿಜ ಇರ್ಬೋದು. ಯಾಕಂದರೆ ಇದು ಸೀಸನಲ್ಲಿ ಮಾತ್ರ ಚಿಟ್ಟೆಗಳು ಬರೋದು ಅಂತ. ಮೇ ಬಿ ನಾವು ರಾಂಗ್ ಸೀಸನಲ್ಲಿ ಬಂದಿದ್ದೀವಿ ಅನಿಸುತ್ತೆ. ಅದಕ್ಕೆ ಯಾವ ಚಿಟ್ಟೆಗಳು ಇಲ್ಲ. ಫ್ರೆಂಡ್ಸ್ ಮಸ್ತಿದೆ.
ಮುಖ ಪ್ಲಸ್ ಇದೆಲ್ಲ ನೋಡಿ ಚಿಟ್ಟೆ ಥರ ಶೇಪು. ದಿಸ್ ಒನ್ ಮುಖದಲ್ಲೂ ಚಿಟ್ಟೆ ಥರ. ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನವನ. ಇಲ್ಲಿ ಒರಿಜಿನಲ್ ಚಿಟ್ಟೆಗಳು ಕಾಣಿಸಿದ್ರೆ ಚಂದ. ಇದು ಚೇರು ಅಲ್ವಾ? ಚಿಟ್ಟೆಗಳ ಪಾರ್ಕಲ್ಲಿ ಚಿಟ್ಟೆ ಅಂತೂ ಇಲ್ಲ. ಆದರೆ ರಶು ನಂಗೊಂದು ರಶು ಕಾಣಿಸು ರಶು ಒಂದು ವಿಷಯ ನನಗೆ ಹೇಳಿದ್ಲು, ಅದನ್ನು ನಿಮ್ಗೆ ಹೇಳ್ಬೇಕು. ಹೆಂಗಿದ್ರು ಚಿಟ್ಟೆ ತೋರ್ಸಕ್ಕಂತೂ ಇಲ್ವಲ್ಲ, ವಿಷಯನಾದ್ರೂ ಹೇಳೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಏನು ವಿಷಯ ಅಂದರೆ ರಶು ಏನು ಹೇಳಿದ್ಲು ಅಂದರೆ, ಈಗ ಮೈಸೂರು ಎಕ್ಸ್ಪ್ಲೋರ್ ಮಾಡ್ತಿರೋರು ನಾರ್ಮಲಿ ಝೂ, ಚಾಮುಂಡಿ ಬೆಟ್ಟ, ಅರಮನೆ ಅದನ್ನು ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತಾರೆ. ಬಟ್ಟು ನಾವು ತೋರಿಸಿರೋಂತಹ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಮು, ಆಮೇಲೆ ಸೀಶೆಲ್ ಮ್ಯೂಸಿಯಮ್ಮು, ಈಗ ಆಲ್ರೆಡಿ ಬೇರೆ ವೀಡಿಯೋಸಲ್ಲಿ ಹಾಕಿರೋಂಥ ಸೀಶೆಲ್ ಮ್ಯೂಸಿಯಮ್ಮು, ಸ್ಯಾಂಡ್ ಮ್ಯೂಸಿಯಮ್ಮು, ಅದರೊಳಗಡೆ ಇರೋಂಥ 3D ಸೆಲ್ಫಿ ಮ್ಯೂಸಿಯಮ್ಮು, ಪ್ಲಸ್ಸು ಇದು ಚಿಟ್ಟೆ ಪಾರ್ಕು, ಆಮೇಲೆ ಕಾರಂಜಿ ಪಾರ್ಕು, ಅದರಲ್ಲಿರೋ ಬೋಟಿಂಗ್, ಈ ಥರದನ್ನ ಎಲ್ಲರೂ ತೋರ್ಸೋಕ್ಕಾಗಲ್ಲ. ಅದನ್ನು ತೋರ್ಸೋಕ್ಕೆ ನಮ್ಮಂಥ ಸ್ವಲ್ಪ ಸ್ಪೆಷಲ್ ವ್ಲಾಗರ್ಸ್ ಅವಶ್ಯಕತೆ ಇರುತ್ತೆ, ಗೊತ್ತಾಯ್ತಾ? ಅದಕ್ಕೆ ನೀವು ನೋಡಿದವರು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಬೇಕು. ಈ ಥರ ಇದ್ದಾರೆ ನೋಡಿ, ಯಾರೂ ಎಕ್ಸ್ಪ್ಲೋರ್ ಮಾಡದಿರೋ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅಂತ ನಮಗೊಂದು ಇನ್ಸ್ಪಿರೇಷನ್ ಬಂದರೆ, ಬರಲಿಲ್ಲ ಅಂದರೂ ನಾನು ಮಾಡ್ತೀನಿ, ಅದು ಬೇರೆ ವಿಷಯ. ಬರಲಿಲ್ಲ ಅಂದರೂ ನಾನು ಯಾವುದೇ ಪ್ಲೇಸಿಗೆ ಹೋದರೂ ಎಕ್ಸ್ಪ್ಲೋರ್ ಮಾಡಿದ್ರು ವ್ಲಾಗ್ ಮಾಡೇ ಮಾಡ್ತೀನಿ. ಆ ಥರ ಇನ್ಸ್ಪಿರೇಷನ್ ಸಿಕ್ಕಿದ್ರೆ ಇನ್ನೂ ನಾನು ಕೆದಕಿ ಹೊಸ ಹೊಸ ಜಾಗಗಳನ್ನ ತೋರಿಸ್ಬೋದು ಅಲ್ವಾ ರಶು? ಎಸ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನೆಕ್ಸ್ಟು ನಿಮ್ಮ ವಿಶ್ ಲಿಸ್ಟಲ್ಲಿ ಮೈಸೂರಿಗೆ ಬಂದರೆ ರೀಜನಲ್ ಮ್ಯೂಸಿಯಮ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಪ್ಲಸ್ ಕಾರಂಜಿ ಲೇಕ್ ಬೋಟಿಂಗ್ ಇರಲೇಬೇಕು. ಓಕೆ, ಡೋಂಟ್ ಮಿಸ್. ಇಲ್ಲಿ ಕಾರಂಜಿ ಕೆರೆ ಒಳಗಡೆ ಎರೆಹುಳು ಗೊಬ್ಬರ ತಯಾರಿಕಾ ಕೇಂದ್ರ ಇದೆ, ಬಟ್ ನಮಗೆ ಎಂಟ್ರಿ ಇಲ್ಲ. ಅದೊಂದು ತೋರಿಸೋಣ ಅಂತ ತೆಗೆದೆ. ಸೇಮು ಕಾರಂಜಿ ಕೆರೆ ಒಳಗಡೆ ಇಲ್ಲೊಂದು ಸಸ್ಯ ಕ್ಷೇತ್ರ ಇದೆ, ಅಂದರೆ ನರ್ಸರಿ. ಬಟ್ ಇದರೊಳಗಡೂ ಪ್ರವೇಶವಿಲ್ವಪ್ಪ, ಮರಿ ಬಿಟ್ಟು ನೋಡ್ಕೊಂಡು ಹೋಗ್ತಾರೆ, ಗಿಡಗಳು ತಗೊಂಡು ಹೋಗಲ್ಲ ಅಂತ ಬಿಡಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಳ್ಳಿವನ ಅಂತ ಅಂದರೆ ಆನ್ ದ ವೇನೇ ಇದೆ ರೋಡಲ್ಲೆಯ. ಇಲ್ಲಿ ನಂಗೆ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ನೋಡಿ, ಪಾಪಸ್ ಕಳ್ಳಿ ಗಿಡ ಇಷ್ಟು ದೊಡ್ಡದಿದೆ, ಮುರಿದೋಗ್ಬಾರ್ದು ಅಂತ ಹಿಂಗೆ ಹಾಕಿದ್ದಾರೆ. ಸಖತ್ತಾಗಿದೆ ಇದೊಂದು. ಅದು ಬಿಟ್ಟರೆ ಅಲ್ಲಿ ಒಂದು ಬೇರೆ ವೆರೈಟಿದಿದೆ. ಅದು ಬಿಟ್ಟರೆ ಇಲ್ಲೂ ಒಂದಿದ್ದಾವೆ, ಇದು ದೊಡ್ಡದಿದೆ, ಬಟ್ ಅದು ಮಾತ್ರ ತುಂಬ ದೊಡ್ಡದಪ್ಪ. ಇವಿದ್ದಾವೆ ಕಳ್ಳಿವನ, ಇದು ಪಾಪಸ್ ಕಳ್ಳಿಗಳು. ನಮ್ಮನೆ ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ, ಸೇಮ್ ಜಾತಿ, ಬಟ್ ಅದು ಡ್ರ್ಯಾಗನ್ ಫ್ರೂಟ್ ಅಂದ್ಬಿಡುತ್ತಷ್ಟೆ. ಮಕ್ಕಳ ಆಟದ ವನ ಇದೆ, ನಿಮ್ಮ ಮಕ್ಕಳು ಕರ್ಕೊಂಡು ಇಲ್ಲಿ ಬರ್ಬೋದು ಕಾರಂಜಿ ಲೇಕ್ ಹತ್ರ. ನನ್ನ ಮಗ ಅಂತೂ ಬಂದಿಲ್ಲ, ಹಂಗಾಗಿ ನಾನೇನು ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ನನ್ನ ಮಗನ ಕರ್ಕ ಬಂದಾಗ ಬೇಕಿದ್ರೆ ನೋಡ್ತೀನಿ ನೆಕ್ಸ್ಟ್ ಟೈಮ್. ಪೆವಿಲಿಯನ್ ನೋಡ್ತಾ ಇದ್ದೀರಾ ನನ್ನ ಸ್ಟೆಪ್ಸು, ಇದೆಲ್ಲ ಹತ್ತಿ ಇಳಿದು ನಾವು ಕಾರಂಜಿ ಕೆರೆ ನೋಡಿ ಇವಾಗ ಎಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮತ್ತೆ ಝೂ ಕಂಟಿನ್ಯೂ ಮಾಡಕ್ಕೆ ಬರ್ತಾ ಇದ್ದೀವಿ. ಪಾಪ ರಶಿಗಂತೂ ಎನರ್ಜಿ ನೆಗೆಟಿವು. ನಾನು ಹೆಂಗೋ ಚುರುಪರು ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ನನ್ನದೇ ಅಲ್ವಾ ಪ್ಲ್ಯಾನು. ನಾನು ಎನರ್ಜಿ ಕಳ್ಕೊಂಬಿಟ್ರೆ ಹೆಂಗೆ ಅಂತ ಚುರುಪರು ಉಳಿಸ್ಕೊಂಡು ಇವಾಗ ಮತ್ತೆ ನಮ್ಮ ಝೂನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಯಾವ್ಯಾವ ಪ್ರಾಣಿಗಳಿರ್ತವೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇದೊಂದು ಒಳಗಡೆ ಹೋಗಿದ್ವಿ ನಾವು, ನಾಕ್ಟ್ರಲ್ ಆ್ಯನಿಮಲ್ಸ್ ಇರುತ್ತಲ್ಲ ಆ ಥರದ್ರದ್ದು ಗೂಡಿದು ಮನೆ. ಒಂದೇ ಒಂದು ಕಾಣಿಸಿದ್ದು ಅಷ್ಟೇ, ಇನ್ನೆಲ್ಲ ಏನು ನಮ್ಗೆ ಕಾಣಿಸ್ಲಿಲ್ಲ. ಕತ್ಲೆ ನಂಗೆ ಬೇರೆ ಕಣ್ಣು ದೂರ ದೃಷ್ಟಿ ಕಾಣಿಸಲ್ಲ, ನಂಗೆ ಸಮೀಪ ದೃಷ್ಟಿ ದೋಷ. ಹಾಗಾಗಿ ಏನು ಕಾಣಿಸುತ್ತೋ ಅದನ್ನು ಚುರುಪರು ನೋಡ್ಕೊಂಡು ಅಲ್ಲಿ ಔಟ್ ಇದೆಯಲ್ಲ, ಔಟ್ ಆಗಿ ನಾವು ಆಲ್ರೆಡಿ ಆಮೇಲೆ ಕಾರಂಜಿ ಲೇಕಿಗೆ ಹೋಗಿದ್ದು. ಬಟ್ ನಿಮಗೆ ತೋರಿಸಿರ್ಲಿಲ್ಲ ಅಂತ ಈಗ ತೋರಿಸ್ದೆ ಅಷ್ಟೇ. ಈಗ ನೆಕ್ಸ್ಟ್ ಏನೇನು ಅನಿಮಲ್ಸ್ ಇದೆ ಅಂತ ನೋಡುವ ಬನ್ನಿ. ಹನುಮಾನ್ ಲಂಗೂರು, ಅದು ಬಾಲ ನೋಡಬೇಕು. ಅಲ್ಲಿ ನೋಡಿ, ಮಂಗನ್ ಜಾತಿದೆ ಇದು, ಅದ್ರದ್ದು ಬಾಲ ಇಂಪಾರ್ಟೆಂಟ್. ಸೈನ್ಸ್ ಲ್ಯಾಂಗ್ವೇಜಲ್ಲಿ ಮಿರ್ಕಟ್, ಆಟರ್, ಕಪ್ಪು ಕರಡಿ, ಎಕ್ಸಸೈಸ್ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ಕರಡಿ ಹೆಂಗೆ ಜಂಪ್ ಮಾಡುತ್ತೆ. ನೋ ಜಂಪಿಂಗ್. ಯಪ್ಪ, ಅಷ್ಟು ಹೆವಿ ವೆಯ್ಟ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಶು ನೋಡಿ, ಹೆಂಗೆ ಟರ್ನ್ ಆಗ್ತಾ ಇದೆ. ಅಷ್ಟು ಹೆವಿ ವೆಯ್ಟ್ನ ಆ ಎಡ್ಜಿಗೆ ಹೋಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದೆ. ನಾವಾದ್ರೂ ಮುಗಿಸ್ಬಿದ್ದೇ ಬಿಟ್ಟಿರ್ತಿದ್ದು. ರಾಜರ ಕಾಲದ ಸ್ಕ್ವೀಸ್ ಪಂಜರ, ಮೇ ಬಿ ಬೇಟೆ ಆಡಿದ್ರಲ್ಲಿ ಇಟ್ಕೋತಿದ್ರು ಅನ್ಸುತ್ತೆ ಅಲ್ವಾ? ಹೌದು, ನೋಡ್ಬೋದು. ಇಲ್ಲಿ
ಇಲ್ಲೇನೇನೋ ಇದೆ ಶಾಪಿಂಗು, ಬಟ್ ನಾವು ಮಾಡಲ್ಲಪ್ಪ, ಯಾಕಂದ್ರೆ ಸುಮ್ಮನೆ ಕಾಸ್ಟ್ಲಿ. ಇಲ್ಲೇನೋ ತಿನ್ನೋದಿದೆ ಅಂತ ರಶುಗೆ ಅರ್ಜೆಂಟು ತಿನ್ನಿಸ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಪ್ಲೇಸ್ ಇದೆ ಝೂ ಅಲ್ಲಿ, ಇನ್ನು 1.5 ಕಿಲೋಮೀಟ್ರ್ ಎಕ್ಸಿಟ್ ಆಗೋದಕ್ಕಿಂತ ಮುಂಚೆನೇ. ಇದೇನೋ ಸ್ಟೇಡಿಯಂ ಅಂತ ತಿಳ್ಕೊಂಬಿಡಿ ದಯವಿಟ್ಟು. ಇದೇನು ಗೊತ್ತಾ, ಇಲ್ಲಿ ನೋಡಿ ಸ್ಕ್ರೀನ್ ಇದೆ. ಇಲ್ಲಿ ನಾವೇನಾದರೂ ಫುಡ್ಡು ಗಿಡ್ಡು ಐಸ್ ಕ್ರೀಮ್ ಲೈಕ್ ಆ ಥರ ಏನಾದರೂ ತೊಗೊಂಡು ಬಂದು ವಿ ಕ್ಯಾನ್ ಎಂಜಾಯ್ ಹಿಯರ್ ಬೈ ವಾಚಿಂಗ್ ದಟ್ ಸ್ಕ್ರೀನ್. ಚೆನ್ನಾಗಿದೆ ಇದು. ನಾವು ಅಂತೂ ಎಂಜಾಯ್ ಮಾಡ್ತಾ ಇದೀವಿ. ರಶ್ ಸದ್ಯ ದೋಸೆ ತಿಂದ ಸ್ವಲ್ಪ ಎನರ್ಜಿ ಆಗಿ, ಆವಾಗ ಮುಂಚೆ ಫ್ರೇಮಿಗೆ ಬಾ ಅಕ್ಕ ಬಿಟ್ಬಿಡಕ್ಕ ಅನ್ನಂಗಿದ್ಲು. ಇವಾಗ ಆರಾಮು ಐಸ್ ಕ್ರೀಮ್ ತಿಂತೀವಿ ರೀ. ಸಾಂಬಾರು ಜಿಂಕೆಗಳು, ಹಂಗೆ ಸಾಂಬಾರಿಗೆ ಹಾಕೋ ಜಿಂಕೆಗಳಲ್ಲ, ಅವುಗಳ ಹೆಸರು ಸಾಂಬಾರು ಜಿಂಕೆ ಅಂತ. ಇನ್ನೊಂದು ತೋರಿಸ್ತೀವಿ ಬನ್ನಿ. ವಾವ್, ಕಾಂಗರು ಎಂಡೆಮಿಕ್ ಟು ಆಸ್ಟ್ರೇಲಿಯಾ ಇರ್ಬೇಕೇನಪ್ಪ, ಟ್ರೈನಿಂಗ್ ಕೊಡೋರು ಅನ್ಸುತ್ತೆ. ಇವು ಎಂಡೆಮಿಕ್ ಟು ಆಸ್ಟ್ರೇಲಿಯಾ ಕಾಂಗೋರನೇ ಫಾರ್ ಶೋರು. ಏನು ಮಾಡ್ತಾವ ನೀನು, ಹಿಡಿತಾವನ? ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಹತ್ರಕ್ಕೆ ಬಂದ ಕೇಳ್ತೀವಿ. ಒಂದು ಒಳಿಕೋ ಆರ್ಬಿಡ್ತು, ಬೋನ್ ಒಳಗಡೆ ಕಳಿಸ್ತಿದ್ದಾರೆ. ಒಂದು ಹೋಯ್ತು, ಬಟ್ ಇದು ಹೋಗ್ತಿಲ್ಲ, ಇದು ಆಟ ಆಡ್ತಾ ಇದೆ. ಅದಕ್ಕೆ ಹತ್ರ ಹೋದ್ರೆ ಈಗ ಹೋಗುತ್ತೆ ಈ ಕಡೆಗೆ, ಇದು ಬೇರೆ ಕಡೆ ಹೋಗುತ್ತೆ, ಒಳಗೆ ಹೋಗ್ತಿಲ್ಲ. ಚೆನ್ನಾಗಿ ಅಟ್ಟಾಡಿಸ್ತಿದೆ. ಹೋಗ್ಬಿಡ್ತು ಬಿಡಿ ಬೋನಿಗೆ. ನೋಡಿ ಇಲ್ಲಿ ಹಾವು ಪ್ರೇಮಿಗಳಿಗೆ ಹಾವು ಪ್ರೇಮಿಗಳಿಗೆ ಇಲ್ಲಿ ವೆರೈಟೀಸ್ ಆಫ್ ಸ್ನೇಕ್ಸ್ ಇದ್ದಾವೆ. ನಾವು ಹಾವು ಪ್ರೇಮಿ ಅಲ್ಲ, ಪಕ್ಷಿ ಪ್ರೇಮಿ ಅಲ್ಲ, ಪ್ರಾಣಿ ಪ್ರೇಮಿ ಅಲ್ಲ, ಸಸ್ಯ ಪ್ರೇಮಿ ಅಲ್ಲ, ಆದರೂ ಎಲ್ಲನೂ ನೋಡ್ತಾ ಇದ್ದೀವಿ. ನೀವು ಇರೋರು ಏನೋ ನೋಡ್ತಾ ಇಲ್ಲ. ಹಾವಿಗೆ ಹಾಲು ಹಾನಿಕಾರಕ ಅಂತೆ, ದಯವಿಟ್ಟು ಹಾವಿಗೆ ಯಾರು ಹಾಲು ಹಾಕಬೇಡಿ ಹೇಳೋರೆ ನೋಡಿ. ಅಲ್ಲಿ ಹೆಚ್ಚಿನ ಅಪ್ಪ, ಇಷ್ಟು ಆಮೆಗಳನ್ನ ನಾನು ಇದೇ ಫಸ್ಟ್ ಜೊತೆಲಿ ನೋಡ್ತಾ ಇರೋದು ಅಲ್ವಾ. ಇಷ್ಟು ಆಮೆಗಳನ್ನ ಇದೇನೋ ಫೋಕಸ್ ಆಗ್ತಿ, ಏನೋ ಫೋಕಸ್ ಮಾಡ್ಕೊಡ್ರೆ ಏನೋ ಫೋಕಸ್ ಆಗ್ತದೆ. ದೇವ್ರೇ, ಹಾಂ ಈಗ ಕಾಣಿಸ್ತಾ ಇದೆ, ನೀರಲ್ಲೆಲ್ಲ ಆಡ್ತಾ ಇದ್ದಾವೆ ಆಮೆಗಳು. ಹೀಗೆ ಬರ್ತಿದ್ದಂಗೆ ಫಸ್ಟ್ ಇಷ್ಟ ಆಗಿದೆ ಜಿರಾಫ್. ಇವಾಗ ಫೈನಲಿ ಬಂದ್ವಿ ಇಲ್ಲಿಗೆ. ನಮ್ಮ ಶಿವಮೊಗ್ಗದಲ್ಲಿ ಮೇ ಬಿ ಇಲ್ಲ ಇವು, ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು. ಸೊ ಇದಾಗಿತ್ತು ನಮ್ಮ ಮೈಸೂರು ಝೂ ಪಯಣ. ಜಿರಾಫೆ ಹಿಂದಗಡೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಬೇರೆ ಪ್ಲೇಸಸ್ ಎಲ್ಲ ಹಾಕ್ಕೊಂಡಿದ್ವಿ, ಬಟ್ ನಮಗೆ ತುಂಬ ಒಳಗಡೆ ಸ್ಟ್ರೆಸ್ ಆಗ್ತಿದೆ, ಪ್ಲಸ್ ಟೈಮು ಕೂಡ ಆಗಿದೆ ಬೇರೆ ಪ್ಲೇಸಸ್ಗೆ ಹೋಗಿ. ಸೊ ನಾಳೆ ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಸ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ನನ್ನ ಮೈಸೂರು ಎಕ್ಸ್ಪ್ಲೋರಿಂಗ್ ಸೀರೀಸ್ನ ವ್ಲಾಗಿಂಗು, ಇವತ್ತಿನ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿರೋಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ಬಾಯ್.